ಹಾಯ್ ಹಲೋ ವೆಲ್ಕಮ್ ಟು ರೋಹಿಣಿ ವರ್ಕ್ಶಾಪ್. ಎಲ್ಲ ಹೇಗಿದ್ದೀರಾ? ನಾನಂತೂ ಸೂಪರಾಗಿದ್ದೀನಿ, ಆಸಮಾಗಿದ್ದೀನಿ. ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇವತ್ತಿನ ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಆ್ಯಕ್ಚುಲಿ ಊರಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಎಲ್ಲಿ ಏನು ಅಂತ ಹೋಗ್ತಾ ಹೇಳ್ತೀನಿ. ನಾನು ಮತ್ತು ಅಮ್ಮ ಹೋಗ್ತಾ ಇರೋದು. ಸೊ ಬನ್ನಿ. ನಾವು ಹೊರಟಿದ್ದೆ ಅಮ್ಮನ ತವರೂರಾದ ಕಣಗಲ್ ಕಾಟೆಹಳ್ಳಿಯಲ್ಲಿ ನಂಜುಂಡೇಶ್ವರ ದೇವಸ್ಥಾನದಲ್ಲಿ ನಡೆಯುವಂತಹ ಬೆಟ್ಟದ ಗುಡ್ಡದ ಈಶ್ವರ ದೇವಸ್ಥಾನ ಜಾತ್ರೆಗೆ. ಏನಾಯ್ತಾ? ಸೀರೆನೇ ಯಾವ ಕಲಿತೀವಿ. ಇಲ್ಲಿ ಸುತ್ತಮುತ್ತಲೂ 12ರಿಂದ 13 ಊರು ಜಾತ್ರೆ ಮಾಡುವಂಥದ್ದು. ನಂಜುಂಡ ದೇವರ ಕಾವಲಲ್ಲಿ ಮಾಡುವಂಥದ್ದು, ಗುಡ್ಡದ ಮೇಲೆ ಇರುವಂಥ ದೇವಸ್ಥಾನ ಇದು. ಸೊ ಇಲ್ಲಿ ಎಲ್ಲ ದೇವರುಗಳು ಬಂದು ಸೇರುತ್ತೆ. 13 ಊರು ದೇವರುಗಳು ಬಂದು ಅಲ್ಲಿ ಸೇರುತ್ತೆ. ದೊಡ್ಡ ಜಾತ್ರೆ ಆಗುತ್ತೆ ಅಂತಲೇ ಹೇಳ್ಬೋದು. ಅದು ಆಗೋದು ಶಿವರಾತ್ರಿ ಕಳೆದು ಫಸ್ಟ್ ಹುಣ್ಣಿಮೆ ದಿನ ಜಾತ್ರೆ ಆಗೋಂಥದ್ದು ಇಲ್ಲಿ ಗುಡ್ಡದ ಮೇಲೆ ಆಗೋದು. ಗುಡ್ಡನ ಇವಾಗ ಆಲ್ಮೋಸ್ಟ್ ಅಲ್ಲಿ ಎಲ್ಲ ರೋಡನ್ನ ನೀಟಾಗಿ ಮಾಡಿದ್ದಾರೆ. ಫಸ್ಟ್ ನಾನು ಕಾಣಂಗೆ ಚಿಕ್ಕ ವಯಸ್ಸಲ್ಲಿ ಗುಡ್ಡದ ಮೇಲೆ ಹತ್ಕೊಂಡು ಬರಬೇಕಿತ್ತು. ಅಂದರೆ ಬೆಟ್ಟ ಹತ್ತಿ ಬಂದು ಬೆಟ್ಟದ ಮೇಲೆ ದೇವಸ್ಥಾನದ ಜಾತ್ರೆ ಆಗ್ತಾ ಇದ್ದಿದ್ದಂಥದ್ದು. ನಾನು ಇವಾಗ ಪ್ರತಿಯೊಂದು ದೇವ್ರುಗಳನ್ನ ದರ್ಶನ ಮಾಡಿಸ್ತೀನಿ. ಬನ್ನಿ ನೋಡಿ ದೇವರುಗಳ ದರ್ಶನ. ಅಂದಿನ ಕೆರೆ ಗಡಿಯಿಂದ ಬಂದಿರುವಂಥ ದೇವರು ಬಂದು ಇದು ಶನೇಶ್ವರ ದೇವರು. ಸೊ ಅಲ್ಲಿಂದ ಕರ್ಕೊಂಡು ಬಂದಿದ್ದಾರೆ ಆ ಊರಿನ ದೇವ್ರನ್ನ. ಈ ದೇವರು ಬಂದ್ಬಿಟ್ಟು ಶ್ರೀ ಆಂಜನೇಯ ಸ್ವಾಮಿ ದೇವರು. ಇದನ್ನ ಕಿಂಡಿಪುರದಿಂದ ಕರ್ಕೊಂಡು ಬಂದಿದ್ದಾರೆ ದೇವ್ರನ್ನ. ಈ ದೇವ್ರು ಬಂದ್ಬಿಟ್ಟು ಶ್ರೀ ದೇವಿರಮ್ಮ ದೇವಿ, ನಮ್ಮ ಅಮ್ಮನ ಊರಾದ ಕಾಟಳ್ಳಿಯಿಂದ ಕರ್ಕೊಂಡು ಬಂದಿರೋಂತಹ ದೇವರು. ಇದು ನಮ್ಮ ಅಮ್ಮನ ತವ್ರ ಮನೆ ದೇವರು. ಈ ದೇವ್ರು ಬಂದ್ಬಿಟ್ಟು ಶ್ರೀ ಬಸವೇಶ್ವರ ಸ್ವಾಮಿ ದೇವರು. ಇದನ್ನು ಬಂದ್ಬಿಟ್ಟು ಮುದಿಗೆರೆಯಿಂದ ಕರ್ಕೊಂಡು ಬಂದಿದ್ದಾರೆ. ಈ ದೇವ್ರು ಬಂದ್ಬಿಟ್ಟು ಶ್ರೀ ವೀರಭದ್ರೇಶ್ವರ ಸ್ವಾಮಿ. ಇದನ್ನು ದೊಡ್ಡ ಕಣ್ಗಾಲಿಂದ ಕರ್ಕೊಂಡು ಬಂದಿದ್ದಾರೆ ದೇವ್ರನ್ನ. ಈ ದೇವ್ರು ಬಂದ್ಬಿಟ್ಟು ಶ್ರೀ ನಂಜುಂಡೇಶ್ವರ ಸ್ವಾಮಿ ದೇವರು ಮತ್ತು ಪಾರ್ವತಮ್ಮ ದೇವಿ. ಈ ದೇವ್ರನ್ನ ಸೋಂಪುರದಿಂದ ಕರ್ಕೊಂಡು ಬಂದಿದ್ದಾರೆ. ನೋಡೋದಕ್ಕೆ ತುಂಬ ಅದ್ಭುತ. ಸೋಂಪುರದ ಜನಗಳು ಎಲ್ಲ ಸೇರಿ ಜಾತ್ರೆ ಮಾಡೋವಂಥದ್ದು. ಈ ದೇವ್ರು ಬಂದ್ಬಿಟ್ಟು ಶ್ರೀ ನಂಜುಂಡೇಶ್ವರ ಸ್ವಾಮಿ ಕಲ್ಲಳ್ಳಿಯಿಂದ ಕರ್ಕೊಂಡು ಬಂದಿರೋ ಅಂಥ ದೇವರಿದು. ಈ ದೇವ್ರು ಬಂದ್ಬಿಟ್ಟು ವೀರಭದ್ರೇಶ್ವರ ಸ್ವಾಮಿ. ಇದನ್ನು ಹುಣಸಳ್ಳಿಯಿಂದ ಕರ್ಕೊಬಂದಿರೋ ಅಂಥ ದೇವರಿದು. ಈ ದೇವ್ರು ಬಂದ್ಬಿಟ್ಟು ಶ್ರೀ ಆಲದ ಮರದಮ್ಮ ದೇವಿ, ಹೊಸಬುರದಿಂದ ಕರ್ಕೊಂಡು ಬಂದಿದ್ದಾರೆ. ಈ ದೇವ್ರು ಬಂದ್ಬಿಟ್ಟು ಶ್ರೀ ದ್ಯಾವಮ್ಮ ದೇವಿ ಮತ್ತು ಹಾಗೆ ಚಿಕ್ಕಮ್ಮ ದೇವಿ. ಇದನ್ನು ಅಗಲಹಳ್ಳಿಯಿಂದ ಕರ್ಕೊಂಡು ಬಂದಿದ್ದಾರೆ ಇಷ್ಟು ದೇವ್ರುಗಳನ್ನ. ಈ ದೇವ್ರು ಬಂದ್ಬಿಟ್ಟು ಶ್ರೀ ಆಂಜನೇಯ ಸ್ವಾಮಿ ಕರ್ಕೊಂಡು ಬಂದಿರೋದು ರಾಜನಹಳ್ಳಿಯಿಂದ. ತುಂಬ ಚೆನ್ನಾಗಿದೆ ಆಂಜನೇಯ ಸ್ವಾಮಿ, ನೋಡೋದಕ್ಕೂ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಇಷ್ಟು ದೇವ್ರುಗಳು ಇಲ್ಲಿ ಒಟ್ಟಿಗೆ ಸೇರೋದು ನೋಡಿ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ರಾಜನಹಳ್ಳಿ ಅವರೇ ದ್ಯಾವಮ್ಮ ದೇವಿನೂ ಸಹ ಕರ್ಕೊಂಡು ಬಂದಿದ್ದಾರೆ. ಅದು ಕೂಡ ಖುಷಿ ಆಗ್ತಾಯಿತ್ತು. ಒಟ್ಟಿಗೆ ಎಲ್ಲ ದೇವ್ರುಗಳು ಸೇರೋದು ತುಂಬ ಖುಷಿ ಆಗುತ್ತೆ. ಫ್ರೆಂಡ್ಸ್, ಇನ್ನು ಅಲ್ಲಿ ಸೈಡಲ್ಲಿ ಕುಣಿತಾ ಇರೋಂಥದ್ದು ಅಲಗ್ ದೇವರು ಅಂತ ಹೇಳ್ತಾರೆ. ಸೊ ತುಂಬ ಚೆನ್ನಾಗಿ ಕುಣಿತಾರೆ. ರಾತ್ರಿಯಿಂದ ಬೆಳಗ್ಗೆ ಕೊಂಡ ಆಗೋ ತನಕನೂ ಕೂಡ ಕುಣಿತಾ ಇರ್ತಾರೆ. ಅವ್ರ ಕಾಲಲ್ಲಿ ಸ್ಟ್ರೆಂತ್ ಆಗಿರ್ಬೋದು, ಮೈ ಮೇಲೆ ದೇವ್ರು ಬಂದಿರುತ್ತೆ ಅಂತ ಹೇಳ್ತಾರೆ. ಸೊ ನಾವೆಲ್ಲನೂ ನಂಬ್ತೀವಿ. ನೀವೆಲ್ಲ ಯಾರ್ಯಾರೆಲ್ಲ ನಂಬ್ತೀರಾ ನಂಬಲ್ಲ ಅಂತ ಕಮೆಂಟ್ ಮೂಲಕ ತಿಳಿಸಿ. ಈಗ ಪುಷ್ಪಗಿರಿ ಮಠದ ಗುರುಗಳು ಬಂದಿದ್ದಾರೆ, ಅವ್ರಿಗೆ ವೆಲ್ಕಮ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬಹುದು. ನಾನು ನಿಮಗೆ ಮಧ್ಯದಲ್ಲಿ ತೊಂದರೆ ಕೊಡ್ತಾ ಇದ್ದೀನಿ. ಅಲಗ್ ದೇವರು ಕುಣಿತಿರೋದನ್ನು ನೋಡೋಕೆ ಬಿಡ್ತಾ ಇಲ್ಲ. ಸೊ ನೀವು ನೋಡಿ ಪ್ರತಿಯೊಂದನ್ನು
ಕ್ಷಣಗಳನ್ನು ಅನುಭವಿಸಿ ಅಂತ ಹೇಳ್ತಾ ಇದರ ವಿವರಣೆ ಈ ಥರ ಇದೆ. ಇಲ್ಲಿ ಕೊಂಡ ಆಗೋ ತನಕ ಸ್ವಾಮಿಗಳು ಇದ್ದು ಎಲ್ಲರಿಗೂ ಜನಗಳಿಗೆ ಆಶೀರ್ವಾದ ಮಾಡೋವಂಥದ್ದು ಪದ್ಧತಿ ಬೆಳ್ಕೊಂಡು ಬಂದಿದೆ. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಪ್ರತಿಯೊಂದು ಟೈಮಲ್ಲೂ ಪ್ರತಿಯೊಂದು ರೀತಿಯಲ್ಲೂ ಹಳ್ಳಿಗಳಲ್ಲಿ ಇನ್ನೂ ಹಳೆ ಸಂಪ್ರದಾಯಗಳನ್ನ ಪಾಲಿಸ್ತಾ ಇದ್ದಾರೆ ಅಂದರೆ ನಿಜವಾಗ್ಲೂ ಗ್ರೇಟ್ ಅಂತಲೇ ಹೇಳಬಹುದು. ಇದಂತೂ ನನಗೆ ತುಂಬ ತುಂಬ ಖುಷಿಯಾಯಿತು. ಭಕ್ತಾದಿಗಳಿಗೂ ಪ್ರಸಾದವನ್ನು ನೀಡುವ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಎಲ್ಲರ ಸಹಕಾರದೊಂದಿಗೆ ಜಾತ್ರಾ ಮಹೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಿಕೊಳ್ಳುವ
ದೇವರ ಸಂಪ್ರದಾಯದಂತೆ ಕೆಂಡದ ಸುತ್ತ ಪ್ರತಿಯೊಂದು ಏನೇನಿರುತ್ತೆ ರೂಲ್ಸು ರೆಗ್ಯುಲೇಷನ್ಸ್ನ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಇದನ್ನೆಲ್ಲ ನೋಡೋದಕ್ಕೆ ನಮಗೆ ಸಿಗಲ್ಲ. ದೇವ್ರು ಕುಣಿತಾ ಇರೋದಿರ್ಬೋದು, ಗುರುಗಳು ಬಂದಿದ್ದಿರ್ಬೋದು, ಅಲ್ಲಿ ಆಶೀರ್ವಾದ ಮಾಡಿ ಆಮೇಲೆ ಕೆಂಡದ ಹತ್ರ ಏನೇನೆಲ್ಲ ಮಾಡಬೇಕು ಅದನ್ನೆಲ್ಲ ಮಾಡಿ ಇವಾಗಿನ ಕಾಲದಲ್ಲೂ ಕೂಡ ಹಿಂದೆ ಹೇಗೆ ನಡೀತಾ ಇತ್ತು ಅದನ್ನೇ ಪಾಲಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಅದರಲ್ಲಿ ಏನು ಆಲ್ಟ್ರೇಷನ್ ಅಂತ ಮಾಡ್ಕೊಂಡಿಲ್ಲ. ಸೊ ಇದೆಲ್ಲ ಸುತ್ತುವರೆದು ಎಲ್ಲ ಆದ ತಕ್ಷಣ ಪ್ರತಿಯೊಂದು ಅಡ್ಡೆ ಅಂತ ಹೇಳ್ತಾರೆ. ನಿಮ್ಮ ಕಡೆ ಏನಂತ ಹೇಳ್ತೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿ ನನಗೆ. ಅಡ್ಡೆ ನಮ್ಮ ಕಡೆ ಹೇಳಬೇಕು ಅಂದರೆ ಅಡ್ಡೆ ದೇವರು ಅಂತ ಹೇಳ್ತಾರೆ. ಅಂದರೆ ಪ್ರತಿಯೊಂದು ಊರುಗಳ ಕಡೆಯಿಂದ ಬಂದಿರುವಂತಹ ಅಡ್ಡೆ ದೇವರುಗಳು ಬಂದು ಮೊದಲಿಗೆ ಕೆಂಡ ಹಾಯಬೇಕು ಅಂತ ಪದ್ಧತಿ ಇದೆ. ಬಟ್ ಜನಗಳು ಇಷ್ಟೊಂದು ಜನಗಳು ಇರೋದ್ರಿಂದ, ತುಂಬ ಜನ ಇರೋದ್ರಿಂದ ಮಧ್ಯೆ ಮಧ್ಯೆ ಕೂಡ ನುಸುಳಬಹುದು. ಬಟ್ ನಾನು ನಿಮಗೆ ದೇವ್ರ ಅಡ್ಡೆ ಹೇಗೆ ಬಂದು ಕೆಂಡ ಆಯುತ್ತೆ ಅನ್ನೋದು ಕೂಡ ನಾನು ನೀಟಾಗಿ ವಿಡಿಯೋ ಮಾಡಿದ್ದೀನಿ. ಸ್ವಲ್ಪ ಏನಾದರೂ ಜನಗಳ ಮಧ್ಯದಲ್ಲಿ ಗಜಿ ಬಿಜಿಲಿ ಕಾಣಿಸ್ತಲೇ ಇರ್ಬೋದು. ಬಟ್
ನೋಡಿ ಎಷ್ಟು ಸುತ್ತು 9 ಮೇ ಬಿ 9 ಸುತ್ತ ಹಾಕ್ತಾ ಇದ್ದಾರೆ ಅಥವಾ 3 ಸುತ್ತ ಹಾಕ್ತಾ ಇದ್ದಾರೆ ಅಂತ ಗೊತ್ತಿಲ್ಲ, ಬಟ್ ಸುತ್ತುತ್ತಾ ಇದ್ದಾರೆ ದೇವ್ರಗಳ ಜೊತೆಗೆ ಎಲ್ಲರೂ ಕೂಡ ಸುತ್ತುತ್ತಾ ಇದ್ದಾರೆ. ಅಂದರೆ ಅಲ್ಲಿ ಯಾರ್ಯಾರು ಸಾಂಪ್ರದಾಯಿಕವಾಗಿ ಇರಬೇಕಲ್ವ ಅಂಥವ್ರು ಕೂಡ ಜೊತೆಗೆ ಹೋಗ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಇದು ಆದ ನಂತರನೇ ಒಂದೊಂದು ಅಡ್ಡೆಗಳು ಬಂದು ಆ ಊರಿನ ಅಡ್ಡೆಗಳನ್ನ ಆ ಊರವರೇ ಕರ್ಕೊಂಡು ಬಂದು ಕೆಂಡ ಹಾಯಿಸ್ತಾರೆ. ಅದಾದಮೇಲೆ ಜನಗಳು ಒಬ್ಬೊಬ್ಬರು ಉಪವಾಸ ಇದ್ದು ಬಂದು ಕೆಂಡ ಹಾಯ್ತಾರೆ, ಕೆಲವೊಬ್ಬೊಬ್ಬರು ತಿಂಡಿ ತಿಂದು ಬಂದು ಕೆಂಡ ಹಾಯ್ತಾರೆ. ಅದರಲ್ಲಿ ನಮ್ಮ ಮನಸ್ಸಿಗೆ ನಮ್ಮ ಭಕ್ತಿ ಅನುಗುಣವಾಗಿ ಬಂದು ಆಯೋಂಥದ್ದು. ಸೊ ನೋಡಿ ಇವಾಗೆಲ್ಲ ಮುಗೀತು. ಇವಾಗ ಎಲ್ಲ ಅಡ್ಡೆಗಳು ಕೂಡ ಬಂದಿದ್ದಾವೆ. ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೋಡೋದಕ್ಕೆ ನನಗಂತೂ ತುಂಬ ಖುಷಿ ಆಗ್ತಾಯಿತ್ತು. ಇದೆಲ್ಲ ನಾವು ಸಿಟಿಗಳಲ್ಲಿ ಆ್ಯಕ್ಚುಲಿ ಸಿಗಲ್ಲ ನೋಡಲಿಕ್ಕೆ, ಇಲ್ಲಿ ಬಂದು ನೋಡೋದು. ಸೊ ನೋಡಿ ಒಂದೊಂದೇ ಅಡ್ಡೆಗಳು ಹೆಂಗೆ ಬರ್ತಾಯಿದೆ ನೋಡಿ, ತುಂಬ ಚೆನ್ನಾಗಿರುತ್ತೆ. ಜನಗಳು ನೋಡಿ ಆ ಥರ ಇದೆ, ಹಿಂಗೆ ಬಂದು ಒಬ್ಬೊಬ್ಬರೇ ಬಂದು ಹಿಂಗೆ ಕೆಂಡ ಹಾಯ್ತಾರೆ. ಆ ಊರುಗಳ ಸಂಬಂಧಪಟ್ಟವರು ಆ ಅಡ್ಡೆ ಕೈಲಿ ಬರ್ತಾ ಹೋಗ್ತಾರೆ ಅಂತಲೇ ಹೇಳ್ಬೋದು. ಸರಿ, ನಾನು ಕೂಡ ಅಂದ್ಕೊಂಡಿದ್ದೆ ಕೆಂಡ ಹಾಯ್ತೀನಿ ಅಂತ ಹೇಳ್ಬಿಟ್ಟು. ಸೊ ನಾವು ಆ ಕೆಂಡ ಆದ ನಂತರ ದೇವ ದರ್ಶನಕ್ಕೆ ಹೋಗೋಣ ಬನ್ನಿ. ಇನ್ನು ಕೆಂಡ ಹಾಯೋದೆಲ್ಲ ಮುಗಿದ ಮೇಲೆ ಬಂದು ದೇವರ ದರ್ಶನ ಮಾಡೋದು ಅಂತ ಹೇಳ್ತಿದ್ದಾರೆ. ಸೊ ಕೆಂಡ ಆದಮೇಲೆ ಬಂದರೆ ಅಯ್ಯೋ ಜನ ಅಂದರೆ ಜನ, ಅಷ್ಟು ರಶ್ಶು, ಅಬ್ಬಬ್ಬಬ್ಬ. ನನಗಂತೂ ಒಳಗಡೆ ಬರೋಷ್ಟರೊಳಗೆ ನೋಡಿ ಯಾವ ಥರ ಕೈ ಕೊಟ್ಕೊಂಡು ನಿಂತಿರ್ತಾರೆ. ಏನಕ್ಕೆ ಅಂದರೆ ಜನಗಳನ್ನ ಅವಾಯ್ಡ್ ಮಾಡೋಕ್ಕಾಗಲ್ಲ, ಎಲ್ಲ ನುಗ್ಗಲಲ್ಲಿ ನುಗ್ಗಿಬಿಡ್ತಾರೆ. ಒಬ್ಬೊಬ್ಬರೇ ಅರ್ಥ ಮಾಡ್ಕೊಬಿಡಲ್ಲ. ಹಾಗೆ ಕ್ಯೂ ನಿಂತಿರೋರನ್ನ ಬಿಟ್ಬಿಡ್ತಾರೆ, ಅಕ್ಕಪಕ್ಕದಲ್ಲಿ ನುಗ್ಲು ಬಂದುಬಿಡ್ತಾರೆ. ಹಾಗಾಗಿ ಒಬ್ಬೊಬ್ಬರನ್ನೇ ಬಿಡ್ತಾ ಹೋಗ್ತಾರೆ ಅಂತಲೇ ಹೇಳ್ಬೋದು. ನಾವಂತೂ ಡೋರಿಂದ ಒಳಗಡೆ ಬಂದು ದರ್ಶನಕ್ಕೆ ಅಂತ ಹೇಳಿ ಕ್ಯೂ ನಿಂತ್ಕೊಂಡು ಒಳಗಡೆನೆ ದರ್ಶನ ಕೂಡ ನಮಗೆ ತುಂಬ ಚೆನ್ನಾಗಾಯಿತು ದೇವ್ರ ದರ್ಶನ. ನಾನು ಬಾಗಿಲು ಹೊರಗಡೆಯಿಂದ ವಿಡಿಯೋ ಮಾಡ್ತಾಯಿದ್ದೆ. ಆ್ಯಕ್ಚುಲಿ ಅಲ್ಲಿರೋರೊಬ್ಬರು ಪಾಪ ಕೊಡಿ ಫೋನ್ನ, ನಾವು ನೀಟಾಗಿ ದೇವ್ರನ್ನ ವಿಡಿಯೋ ಮಾಡ್ತೀನಿ ಅಂತ ಹೇಳಿ ದೇವ್ರನ್ನ ನೀಟಾಗಿ ವಿಡಿಯೋ ಮಾಡ್ಕೊಬಂದು ಕೊಟ್ಟರು. ನನಗಂತೂ ತುಂಬ ಖುಷಿ ಆಯಿತು. ಇದೇ ನಂಜುಂಡೇಶ್ವರ ದೇವರು ಬೆಟ್ಟದ ಮೇಲೆ ಇರುವಂಥದ್ದು. ಅದು ತುಂಬ ಖುಷಿ ಆಗುತ್ತೆ ನನಗೆ. ಯಾವಾಗ ಹೋದಾಗಲೂ ಸ್ಪೆಷಲಿ ಒಂದು ವಿಡಿಯೋ ಆಗಿರ್ಬೋದು ಅಥವಾ ದೇವ್ರ ದರ್ಶನ ಆಗಿರ್ಬೋದು ಚೆನ್ನಾಗಾಗತ್ತೆ. ಸೊ ದರ್ಶನ ಎಲ್ಲ ಮುಗಿಸ್ಕೊಬಂದ್ವಿ. ಇಲ್ಲಿ ಗುರುಗಳು ಅಂದರೆ ಪೂಜ್ಯರು ಮಠಾಧೀಶರನ್ನ ಕರೆಸಿ ಅವ್ರ ಕಡೆಯಿಂದ ಸನ್ಮಾನಗಳನ್ನ ಮಾಡಿಸ್ತಾರೆ. ಯಾರೆಲ್ಲರೂ ಇಲ್ಲಿ ಹೆಲ್ಪ್ ಮಾಡಿರ್ತಾರಲ್ವ ಅಂಥವ್ರಿಗೆ, ಅನುದಾನ ಮಾಡಿದವರಿಗೆ ಪ್ರತಿಯೊಬ್ಬರಿಗೂ ಆಶೀರ್ವಾದ ಮಾಡಿಸಿ ಸನ್ಮಾನ ಮಾಡ್ತಾರೆ ಅಂತಲೇ ಹೇಳ್ಬೋದು. ಅದನ್ನು ನೋಡಿ ಖುಷಿ. ಅದಾದ ತಕ್ಷಣವೇ ಬಂದು ಟಿಫನ್ ತಿನ್ಕೊಂಡ್ವಿ. ಟಿಫನ್ನು ಕೇಸರಿ ಬಾತು, ಪಲಾವು, ಮೊಸರನ್ನ ಮಾಡಿಸಿದ್ರು. ಸೊ ನಾವು ಟಿಫನ್ ತಿಂದ್ವಿ. ಉಪವಾಸ ಬಂದು ಕೆಂಡ ಹಾಯೋದು ಅಂತ ಇರುತ್ತಲ್ಲ, ಸೊ ಹಾಗಾಗಿ ಟಿಫನ್ ಎಲ್ಲ ಮುಗಿಸ್ಕೊಂಡು ಇನ್ನು ಅಲ್ಲಿ ಪಾದದ ಹತ್ರ ಹೋಗಬೇಕು ಅಂತ ಹೇಳಿ ಅಮ್ಮನಿಗೆ ಹೇಳಿದ್ವಿ. ಪಾದದ ಹತ್ರ ಹೋಗ್ಬಿಟ್ಟು ಅಲ್ಲಿಂದ ಹೊರಡೋಣ ಅಮ್ಮ ಅಂತ ಹೇಳ್ಬಿಟ್ಟು, ಸರಿ ಪಾದದ ಹತ್ರ ಹೋಗೋಣ. ಇದು ಬಂದು ದೇವರ ಪಾದ, ಮೊದಲ ಹೆಜ್ಜೆ ಇಲ್ಲೇ ಹಾಕಿರೋ ಅಂಥದ್ದು ಪಾದ. ನಾವು ಇನ್ನು ಜಾತ್ರೆ ಎಲ್ಲ ಮುಗಿಸ್ಕೊಂಡು ಎಲ್ಲ ಪೂಜೆ ಗೀಜೆ ಇರೋ ಊಟ ತಿಂಡಿ ಎಲ್ಲ ಮುಗಿಸ್ಕೊಂಡು ಹೊರಡೋ ಸಮಯ ಅಂತ ಅಂದ್ಕೊಂಡು ಬಿಸಿಲು ತುಂಬ ಜಾಸ್ತಿ ಆಗ್ತಾಯಿತ್ತು. ಗಾಡೀಲಿ ಬೇರೆ ಹೋಗೋದಲ್ವ ಅಂತ ಹೇಳಿ ಹೊರಟ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹೆಚ್ಚು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿನೇ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಆಲ್ ಹುಷಾರಾಗಿರಿ, ನಗ್ತಾ ಇರಿ, ಆದಷ್ಟು ನಿಮ್ಮ ಕೈಯಿಂದ ನಗಿಸ್ತಾ ಇರಿ ಅಂತ ಹೇಳ್ತಾ ಬಾಯ್.